ಬಂಧುಗಳೇ ನಮಸ್ಕಾರ. ಮಾರ್ಕಾಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮ್ಯದಲ್ಲಿ ಬರುವ ಮಧುಕೈಟಭ ವಧೆ ಎಂಬ ಮೊದಲನೆಯ ಅಧ್ಯಾಯವನ್ನು ಈಗಾಗಲೇ ನೋಡಿದ್ದೇವೆ. ಇನ್ನು ಮಧ್ಯಮ ಚರಿತ್ರೆಯ ವಿಚಾರವಾಗಿ ನೋಡೋಣ. ಅಥ ಮಧ್ಯಮ ಚರಿತ್ರಂ. ಮಧ್ಯಮ ಚರಿತ್ರಸ್ಯ ವಿಷ್ಣುರ್ಋಷಿಃ ಮಹಾಲಕ್ಷ್ಮೀರ್ದೇವತಾ ಉಷ್ಣಿಕ್ ಛಂದಃ ಶಾಕಂಭರೀ ಶಕ್ತಿಃ ದುರ್ಗಾ ಬೀಜಂ ವಾಯುಸ್ತತ್ವಂ ಯಜುರ್ವೇದಃ ಸ್ವರೂಪಂ ಮಹಾಲಕ್ಷ್ಮೀ ಪ್ರೀತ್ಯರ್ಥಂ ಮಧ್ಯಮ ಚರಿತ್ರ ಜಪೇ ವಿನಿಯೋಗಃ. ಈ ಮಧ್ಯಮ ಚರಿತ್ರವು ವಿಷ್ಣು ಋಷಿಯಿಂದ ರಚಿಸಲ್ಪಟ್ಟಿದೆ. ಇದರ ದೇವತೆ ಮಹಾಲಕ್ಷ್ಮಿ. ಇದು ಉಷ್ಣಿಕ್ ಎಂಬ ಛಂದಸ್ಸಿನಲ್ಲಿದೆ. ದೇವಿಯ ಸ್ವರೂಪವಾದ ಶಾಕಂಭರಿ ಎನ್ನುವಂತಹ ಶಕ್ತಿಯಿಂದ ಕೂಡಿಕೊಂಡಿದೆ. ಇದರ ಬೀಜವು ದುರ್ಗಾ ಎನ್ನುವುದಾಗಿದೆ. ಇದರ ತತ್ವವು ವಾಯುತತ್ವ, ಯಜುರ್ವೇದದ ಸ್ವರೂಪವಾಗಿದೆ. ಮಹಾಲಕ್ಷ್ಮಿಯ ಪ್ರೀತ್ಯರ್ಥವಾಗಿ ಮಧ್ಯಮ ಚರಿತ್ರದ ಜಪವನ್ನು ವಿನಿಯೋಗಿಸುತ್ತಾರೆ. ಮಹಾಲಕ್ಷ್ಮೀ ಧ್ಯಾನಂ. ಓಂ ಅಕ್ಷಸ್ರಕ್ ಪರಶುಂ ಗದೇಶು ಕುಲಿಶಂ ಪದ್ಮಂ ಧನುಃ ಕುಂಡಿಕಾಂ ದಂಡಂ ಶಕ್ತಿಮಸಿಂ ಚ ಚರ್ಮ ಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶ ಸುದರ್ಶನೆ ಚ ದಧತೀಂ ಹಸ್ತೈಃ ಪ್ರವಾಲಪ್ರಭಾಂ ಸೇವೆ ಸೈರಿಭಮರ್ದಿನೀಮಿಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ. ಈ ಮಧ್ಯಮ ಚರಿತ್ರೆಯ ಮಹಾಲಕ್ಷ್ಮಿಯ ಧ್ಯಾನದ ಸಾರಾಂಶ ಹೀಗಿದೆ. ಈ ಮಹಾಲಕ್ಷ್ಮಿಯು 18 ಕೈಗಳಿಂದ ಕಾಣಿಸಿಕೊಳ್ಳುತ್ತಾಳೆ. ಈ 18 ಕೈಗಳಲ್ಲಿ ಜಪಮಾಲೆ, ಪರಶು, ಗದೆ, ಬಾಣ, ಸಿಡಿಲು, ಪದ್ಮ, ಧನುಸ್ಸು, ಮಡಿಕೆ, ದಂಡ, ಶಕ್ತಿ, ಕತ್ತಿ, ಗುರಾಣಿ, ಶಂಖ, ಗಂಟೆ, ಶೂಲ, ಪಾಶ, ಸುದರ್ಶನ ಚಕ್ರ ಇವುಗಳನ್ನು ಧರಿಸಿರುವ ಹವಳದಂತೆ ದೇಹಕಾಂತಿಯುಳ್ಳ ಸರೋಜದಲ್ಲಿ ಆಸೀನಳಾಗಿರುವ ಮತ್ತು ಮಹಿಷಾಸುರ ಮರ್ದಿನಿಯಾದ ಮಹಾಲಕ್ಷ್ಮಿಯನ್ನು ಸೇವಿಸುತ್ತೇನೆ. ಹೀಗೆ ಮಧ್ಯಮ ಚರಿತ್ರದ ಸ್ವರೂಪವನ್ನು ಮಹಾಲಕ್ಷ್ಮಿಯ ಧ್ಯಾನದ ಕುರಿತಾಗಿ ಋಷಿಯು ವಿವರಿಸುವುದಕ್ಕೆ ತೊಡಗುತ್ತಾನೆ. ಸಾವರ್ಣಿಕ ಮನ್ವಂತರಕ್ಕೆ ಸೇರಿದ ಮಾರ್ಕಾಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮ್ಯದ ಮಧುಕೈಟಭ ವಧೆಯ ಮೊದಲ ಅಧ್ಯಾಯವನ್ನು ಮುಗಿಸಿ 2ನೇ ಅಧ್ಯಾಯವನ್ನು ವಿಸ್ತರಿಸುವುದಕ್ಕೆ ತೊಡಗಿಕೊಳ್ಳುತ್ತಾರೆ. ಈ ದ್ವಿತೀಯ ಅಧ್ಯಾಯದಲ್ಲಿ ಮಹಿಷಾಸುರ ಸೈನ್ಯ ವಧೆಯ ಕುರಿತಾಗಿ ನಿರೂಪಿಸುತ್ತದೆ. ಅತಿ ಬಲಾನ್ವಿತನಾದಂತಹ ಮಹಿಷಾಸುರನ ಸೈನ್ಯ ಹೇಗಿತ್ತು, ಅವರನ್ನು ಯಾವ ರೀತಿಯಾಗಿ ದೇವಿ ಮರ್ದಿಸುತ್ತಾಳೆ ಎನ್ನುವುದನ್ನು ಸಾರುವುದು ಈ ದ್ವಿತೀಯೋಧ್ಯಾಯ.